ಸುಸ್ವಾಗತ ಮೇಡಿಯರ್ ಬಟಾಲಿಯನ್ಸ್. ನಾನು ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಇವಾಗ ಹೈದರಾಬಾದ್ನಾಗ ಇದ್ದೀನಿ. ಯಾಕಂದ್ರೆ ನಮ್ಮ ಮಮ್ಮಿಗೆ ಸ್ವಲ್ಪ ಪ್ಯಾರಲೈಸ್ ಆಗಿದ್ರಿ, ಬ್ರೈನ್ ಹ್ಯಾಮರೇಜ್ ಆಗಿತ್ತು. ಅದ್ರ ಸಂಬಂಧ ಇಲ್ಲ ಹೈದರಾಬಾದ ರಿಹ್ಯಾಬ್ ಸೆಂಟರ್ ಇಲ್ಲೊಂದು ಬಂಜಾರಾ ಹಿಲ್ಸ್ನಾಗ ಬಂದಿದ್ದೆ. ಹಾಗೆ ಇವಾಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗಲಿ, ನನ್ನ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಗಳು ಕ್ವಶನ್ಸ್ ಕೇಳಿದಾರೆ ರೀ ಇನ್ಸ್ಟಾದಾಗ. ಸೊ ಅದರದ್ದು ಬಗ್ಗೆ ನಾನು ಆನ್ಸರ್ ಮಾಡಬಿದ್ದೀನಿ. ಈಗ ಯಾಕೆ ಮಾಡ್ಲತ್ತೀನಿ, ಏನು ಮಾಡ್ಲತ್ತೀನಿ ನಿಮ್ಗೆ ಗೊತ್ತಿದ್ದ ವಿಷಯನೇ, ನಿಮಗೆ ನನ್ನ ಬಗ್ಗೆ ಗೊತ್ತಾಗಲಿ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಾಳ ಅವರಿ ಅದ್ರ ಸಂಬಂಧ. ಸೊ ಇವಾಗ ಕ್ವಶನ್ಸ್ದು ಫಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ ನೀವು ಒಳಗೆ ಚಡ್ಡಿ ಯಾವ್ದು ಹಾಕೋತ್ರಿ ಅಂತ. ಸೊ ಅಂಥ ಕ್ವಶನ್ಗಳಿಗೆಲ್ಲ ಆನ್ಸರ್ ಕೊಡೋಕೆ ಅಷ್ಟೊಂದು ಚೂತ್ಯ ಇಲ್ರಿ, ನಾ ಅದಕ್ಕೆ ಆನ್ಸರ್ನೂ ಕೊಡೋಕೆ ಹೋಗಲ್ರಿ. ಸೊ ನಾ ಒಳಗೆ ಇವಾಗ ಯಾವ್ದು ಚಡ್ಡಿ ಹಾಕೊಂಡೇನ್ರಿ ಅಂತಂದ್ರೆ ರೆಡ್ ಕಲರ್ ಚಡ್ಡಿ ಇದೆ ರೀ. ಸೊ ಮೊದಲು ಜಾಕಿ ಹಾಕೋತಿದ್ದ, ಬಟ್ ಇವಾಗ ರೆಡ್ ಕಲರ್ ಇಷ್ಟ ಅದ ರೀ ನಾವು ಚಡ್ಡಿ ನಂಬಲ್ಲಿ. ಸೊ ಇಲ್ಲಿ ನೋಡ್ರಿ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ಲಿಕ್ಕೆ ಹೆಂಗೆ ನಡ್ದಾರ ಅಂತ. ಹಂಗೆ ಕ್ವಶನಿಗೆ ಆನ್ಸರ್ ಮಾಡ್ಕೊಂಡು ಹೋಗಮಂದು ಬಂದ್ರಿ. ಇಲ್ಲಿ ಬರೋದು ಇಸ್ಕಾನ್ ಟೆಂಪಲ್ ಅದ ಇಲ್ಲಿ. ಸೊ ಅದ್ರ ಸಂಬಂಧ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗಮಿ ಮಧ್ಯಾಹ್ನದು. ಸೊ ಬೆಳಗ್ಗೆಯಿಂದ ಟಿಫಿನ್ ಮಾಡಿಲ್ಲ ರೀ. ನಮ್ಮ ಮಮ್ಮಿಗೆ ಸ್ವಲ್ಪ ರಿಹ್ಯಾಬ್ ಸೆಂಟರ್ಗೆ ಅಲ್ಲಿ ಹೋಗಿದ್ದ, ಅವ್ರು ಮಾಡೋದು ಅದನ್ನು ಮಾಡೋದ್ರಿಗೆ ಹೊತ್ತು ಹೋಗ್ತಿರವು. ಗೋವಾದ ನೋಡ್ರಿ ಗೋವು ಹೆಂಗ ನೋಡ್ರಲ್ಲ, ಗೋವುಗಳ ಸಾಕಾಣಿಕೆ ಮಾಡ್ಲತ್ತಾರ ಇಲ್ಲಿ ಇಸ್ಕೊಂಡದು. ಒಂದಕ್ಕೆ ಭೀ ಖೋಂಬಿಲ್ಲ ನೋಡ್ರಿ, ಹೆಚ್ಚಿಗೆ ಎಲ್ಲ ಸ್ವಲ್ಪ ಖೋಂಬುಗಳವ ಇದಕ್ಕೆ. ಫಸ್ಟ್ ಕ್ವಶನ್ ಏನು ಕೇಳ್ಯಾರಪ್ಪ ಅಂದ್ರೆ ನಿಮ್ಮ ಊರು ಯಾವುದು ಅಂತ. ಸೊ ನಮ್ಮೂರು ಬೀದರ್, ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲೆಯಲ್ಲಿರೋ ಒಂದು ಪುಟ್ಟ ಗ್ರಾಮ ಬನ್ನಹಳ್ಳಿ ಅಂತ. ಸೊ ಬರ್ರಿ ಯಾವಾಗಾರ ಬಂದು ನನ್ನ ಹೆಸರು ಚಾ ಕುಡ್ದವ್ರು ನಮ್ಮೂರ ಭೀಮ್ ರೆಡ್ಡಿ ಹೋಟೆಲ್ ರೀ. ಸೆಕೆಂಡ್ ಕ್ವಶನ್ ಏನಪ್ಪ ಅಂತಂದ್ರೆ ನಿಮ್ಮ ಮಮ್ಮಿಗೆ ಏನಾಗಿತ್ತು ಅಂತ. ಸೊ ನಮ್ಮ ಮಮ್ಮಿಗೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು ರೀ. ಅದ್ರ ಸಂಬಂಧ ನಾ ಎಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ತಿಳ್ಕೊಂಡು ಹುಮ್ನಾಬಾದಾಗಿದ್ರಿ. ಹೊಸ ಬಟ್ಟೆ ಹಾಕೊಂಡು ಫುಲ್ ಜೋಶ್ನ ತಿರುಗಾಡಿ ಸಂಜೆಗೆ ರೂಮಿಗೆ ಬಂದು ಮಲ್ಕೊಂಡಿದ್ದೀನಿ ನಾನು, ನಮ್ಮ ದಿಲೀಪ. ಸೊ ನಮ್ಮ ಪಪ್ಪ ಫೋನ್ ಹಚ್ಚಿ ನಿಮ್ಮ ಮಮ್ಮಿಗೆ ಹಿಂಗಾಗ್ಯದ, ಬೆಳಗ್ಗೆ ಹಿಂಗಾಗ್ಯದ, 12ಕ್ಕೆ ಆಗ್ಯದ. ಅವಾಗಿನ ಹಿಡಿದು ನಿಮ್ಮ ಮಮ್ಮಿ ಒಟ್ಟು ಎದ್ದೇ ಇಲ್ಲ. ಸೊ ನಾನು ಮೊದಲೆಲ್ಲ ಫಿಟ್ಸ್ ಆಗ್ತಿದ್ದೆ ನಮ್ಮ ಮಮ್ಮಿಗೆ, ಹಂಗೆ ಆಗಿರ್ಬೇಕಪ್ಪ ಅಂತ ಹೇಳ್ಕೊಂಡು ನಾನು ಹಂಗೆ ಸುಮ್ಮನಾದ. ಸೊ ಮತ್ತು 3ಕ್ಕೆ ಹಚ್ಚರಿ ಪಪ್ಪ, 3ಕ್ಕೆ ಹಚ್ಚರ್ ನಾ ಅಂದಪ್ಪ ಹಿಂಗೆ ಕಾಯ್ತು ಅಂತ ತಿಳ್ಕೊಂಡು ನಾನು ಹೋಗ್ಬೇಕಂದಿಲ್ಲ ರೀ, ಮನ್ಸು ಹೋಗ್ಬೇಕಂತಿದ್ದಿಲ್ಲ. ನಮ್ಮ ದಿಲೀಪ್ ಅಂದನು ಹೋಗು ಮತ್ತು ಅಂತಂದನು. ಸೊ ನಾ ಟಪ್ ಹಾದಿಗೆ ಬಂದ್ರಿ ಈಗ ಇಲ್ಲಿ. ನಮ್ಮ ದಿಲೀಪ್ ಹೋಗನು, ಅದ್ರ ಸಂಬಂಧ ನಾ ಹೋದ. ಅಲ್ಲಿಗೆ ಹೋಗೋದು ನೋಡ್ತೇನೆ ಮಮ್ಮಿ ಫುಲ್ಲು ಬಿದ್ದಳ್ರಿ ಕೆಳಗೆ ಹಿಂಗೆ ಬೆಡ್ ಮೇಲೆ. ಒಟ್ಟು ಏನಿಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಲತ್ತದ, ಗೊರ್ರ ಸ್ನೋರಿಂಗ್ ಸೌಂಡ್ ಉಂಟದ. ನಾ ಎದಿ ಹೊಡೆದ್ರಿ. ಅದು ನೀವು ಫೀಲ್ ಆಗಿರ್ಬೇಕಂತ ಎಕ್ಸ್ಪೀರಿಯೆನ್ಸು ಎಲ್ರಿಗೆ ಆಗಲ್ಲ ರೀ. ಬಟ್ ಆದರೂ ಈಗ ನರಕ ನೋಡಿರ್ತಾರೆ ಅವಾಗ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಯಾರಿಗೆ ಫೋನ್ ಹಚ್ಬೇಕಂತ ಗೊತ್ತಾಗಲ್ಲ, ಯಾವ ಹಾಸ್ಪಿಟ್ಲ್ ಹೋಗ್ಬೇಕಂತ ಗೊತ್ತಾಗಲ್ಲ. ಒಂಥರ ನಮಗೆ ಉಸು ತೋಲಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅಳು ಬರ್ತದೆ. ಬಟ್ ವಿ ಹ್ಯಾವ್ ಟು ಫೇಸ್ ದ್ಯಾಟ್. ಬಟ್ ಚಪ್ಪಲಿ ಹಾಕೊಂಡು ಬಂದ, ಚಪ್ಪಲಿ ಅಲ್ಲೇ ಬಿಡಬೇಕಾಗೈತಿ ರೀ. ಬಟ್ ಚಪ್ಪಲಿ ಹಾಕೊಂಡು ಬಂದ. ಇಸ್ಕೊಂಡು ಟೈಮಲ್ಲಿ ಆ್ಯಕ್ಚುಲಿ ಶಾರ್ಟ್ಸ್ ಹಾಕೊಂಡು ಬರೋದು ಅಲ್ಲವಿಲ್ಲ, ಬಟ್ ಮಜ್ಬೂರಿ ಇರಲ್ಲ ರೀ ನಮ್ದು. ಚಪ್ಪಲಿ ಕಿಲ್ಲೆಲ್ಲ ಬಿಡಮ್ರಿ, ಎಲ್ಲ ಮಂದಿ ಹಾಕೊಂಡು ನರ್ವ್ ಬಸ್ಟ್ ಆಗಿ ಸಲುವಾಗಿ ತಲೆಗೆ ಬ್ಲೀಡಿಂಗ್ ಆಗಿತ್ತು. ಅದ್ರ ಸಂಬಂಧ ನಮಗೆ ಅನ್ಕಾನ್ಷಿಯಸ್ ಆಗಿರೋ. ನಾವು ಅಲ್ಲಿಂದ ಚೂಡಪ್ಪಕ್ಕೆ ಹೋಗಿ ಚೂಡಪ್ಪಲ್ಲಿ ಗುಲ್ಬರ್ಗ ಹೋದೆವು. ಗುಲ್ಬರ್ಗದ ನಮಗೆ ಚೂತ್ಯ ಮಾಡಿರಿ. ಅಲ್ಲಿ ಆದಷ್ಟು ರೊಕ್ಕ ದುಡ್ಡು ಮಾಡಿ ಬಿಲ್ ಮಾಡಿ ಆರಾಮಾಗಲ್ಲ ನಿಮ್ಮ ಮಮ್ಮಿಗೆ, ಆಯಿತು ನಿಮ್ಮ ಮನೆಗೆ ಹೋಯ್ರಿ ಅಂತಂದರು. ಅದ್ರ ಸಂಬಂಧ ನಾವು ಯಶೋಧ ಹಾಸ್ಪಿಟ್ಲಿಗೆ ಹೋದೆವು. ಯಶೋಧ ಹಾಸ್ಪಿಟಲ್ದಾಗ ಟ್ರೀಟ್ಮೆಂಟ್ ಮಾಡ್ರಿ. ರೊಕ್ಕ ತೊಗೊಂಡ್ರು, ಅಲ್ಲಿ ಆದಷ್ಟು ದುಡ್ಡು ತೊಗೊಂಡ್ರು. ಬಟ್ ಟ್ರೀಟ್ಮೆಂಟ್ ಕೊಡ್ರಿ, ನಮಗೆ ಆರಾಮಾಯ್ತು ಅಲ್ಲಿ. ಸೊ ಮಾರಲ್ ಆಫ್ ದ ಸ್ಟೋರಿ ಅಪ್ಪ ಏನಂತಂದ್ರೆ, ಯು ಹ್ಯಾವ್ ಟು ಅರ್ನ್ ಮನಿ, ಅದರ್ವೈಸ್ ಯು ಕಾಂಟ್ ಸೇವ್ ಯುವರ್ ಲೈಫ್ ಹೂ ಯು ಲವ್. ಮತ್ತು ರಿಹ್ಯಾಬ್ ಕರ್ಕೊಂಡು ಬಂದಿದ್ದು 2 ತಿಂಗಳಾಯಿತು. ರಿಹ್ಯಾಬ್ ಸೆಂಟರ್ದಾಗ ಹರ ಇವಾಗ ಅವರು. ಸೊ ರಿಹ್ಯಾಬ್ ಮುಗಿಸ್ಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿ ಮೇಲೆ ಕರ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಇದಕ್ಕೆಲ್ಲ ಕಾರಣ ನಮ್ಗೆ ಯಾರು ಸಂಬಂಧಿಕರು ಅಂದ್ರೆ ನಮ್ಮ ಅಣ್ಣ ತಮ್ಮ ಅಂದ್ರೆ ಯಾರು ಇರ್ತಾರಲ್ಲ ರೀ, ಅವ್ರು ಯಾರು ನಮಗೆ ಹೆಲ್ಪ್ ಮಾಡಿಲ್ಲ. ನನಗೆ ಯಾರು ಹೆಲ್ಪ್ ಮಾಡೋರು ನಮ್ಮ ಮಾಮ. ನಮ್ಮ ಅಮ್ಮಗೆ ಯಾವ್ದು ಲವ್ ಮಾಡ್ತೀನಿ ರೀ. ನಮ್ಮ ಅಮ್ಮನ ಹೆಸರು ಇಲ್ಲಿ ಕ್ಯಾಟ ನೋಡಿರಿ ಇಲ್ಲ ಅದ ರೀ. ಬಟ್ ಹೋಗ್ಯೋದಕ್ಕೆಲ್ಲ ಅದಕ್ಕೆ ಇನ್ನೊಂದ್ಸಲ ರಿನೋವೇಷನ್ ಮಾಡೋದು. ಅದಕ್ಕೆ ನಮ್ಮ ಮಾಮ ಹೆಲ್ಪ್ ಮಾಡ್ರಿ ಭಾಳ. ನಮ್ಮ ಅಮ್ಮ ಚಿರುಣಿ, ಎಂದಿಗೂ ಚಿರುಣಿ ನಾನು. కాంపరే ఎక్కడ ఉంది దాసోగా లేదు ఇక్కడ తెలీదా మీకు? ಅಣ್ಣಗೆ తెలియದಂತ್ರಿ. ಬರಕ್ಕೆ ಬಂದಿರು ಊಟ ಮಾಡ್ಕೊಂಡು ಎಲ್ಲ ಗುಡ್ಡ ಹೊಡೆದೇ ಕಟ್ಟಿದಂಗೆ ಕಾಣ್ತಾ ನೋಡ್ತೀವಿ. ಸೊ ಇನ್ನೊಬ್ರಿಗೆ ಕೇಳಿದರೆ ನಿಮ್ಮದು ಯೂಟ್ಯೂಬ್ದಾಗ ಮುಂದೆ ಯಾವ ರೀತಿ ಕಂಟೆಂಟ್ ಕೊಡ್ಬೇಕು, ನೀವು ಯಾವ ರೀತಿ ವಿಡಿಯೋ ಮಾಡ್ಕೋಬೇಕು, ಯೂಟ್ಯೂಬ್ದಾಗ ಮುಂದೆ ಯಾವ ರೀತಿ ವಿಡಿಯೋ ಮಾಡ್ಬೇಕಂದಿರಿ ಅಂತಂದ್ರೆ ರೀ. ಸೊ ಅವ್ರಿಗೆ ನಾ ಮುಂದೆ ಕಂಟೆಂಟ್ ಎಂತ ಕೊಡ್ತೀನಿ ರೀ ಅಂದ್ರೆ ರಿಚ್ ಕಂಟೆಂಟ್ಸ್ಗಳು, ಲೈಕ್ ಚಾಲೆಂಜಸ್ಸು ಆಗಲಿ, ಎಕ್ಸ್ಪೆರಿಮೆಂಟ್ ಆಗಲಿ, ಇಂಥವು ಕಂಟೆಂಟ್ ವಿಡಿಯೋಗಳು ಕೊಡ್ತೀನಿ ರೀ. ನನ್ನ ಲೈಫ್ ಸ್ಟೈಲ್ ಬಗ್ಗೆನೂ ಕೊಡ್ತೀನಿ ರೀ, ರಿಚ್ ಐಟಮ್ಸ್. ಈ ಕಡೆ ದಾಸೋಗ ಕಡೆ ఉంది ದಾಸೋಗ ಸ್ವಾಮಿ ಒಂದು ಸ್ವಾಮಿ. ಹಾಂ
ಮಾಡ್ತೀನಿ ರೀ ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ಗಳು ಲೈಕ್ ಹೆಲಿಕಾಪ್ಟರ್ನಾಗ ಹೋಗಿ ಝೊಮ್ಯಾಟೊ ಡೆಲಿವರಿ ಮಾಡ್ಬೇಕಂತ ನಮ್ಮದು ಪ್ಲ್ಯಾನ್ ಆ ರೀತಿ ಥಿಂಕಿಂಗ್ ಅವ ರೀ. ಹಂಗೆ ಬೆಂಜ್ ಕಾರ್ನಾಗ ನಮ್ಮ ಊರಾಗಿಂದು ಮುದುಕೇರಿ 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ಸ್ ಅವ ರೀ. ಬಟ್ ಮಾಡ್ತೀನಿ ರೀ, ಇವಾಗ ಅಲ್ದಿದ್ರು ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಮಾಡಿ ದೊಡ್ಡ ದೊಡ್ಡ ವಿಚಿತ್ರ ಚಾಲೆಂಜಸ್ ಮಾಡ್ಬೇಕಂತ ನನ್ನ ತಲೆಯಾಗದ. ನೀವು ಯೂಟ್ಯೂಬ್ ವಿಡಿಯೋ ಮಾಡೋ ಟೈಮ್ನಾಗ ಯಾರಾದರೂ ಹೊಡೆದಾರೆ ನಿಮಗೆ ಬೈದಾರೆ ಏನೋ ಏನಾದ್ರು ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂತ ಕೇಳಿದರೆ ಸೊ ಭಾಳ ಆಗ್ಯಾವ ರೀ, ಭಾಳ ಆಗ್ಯಾವ. ಬಟ್ ಒಂದು ಹೇಳ್ತೀನಿ ನಿಮಗೆ, ನಾನು ಯೂಟ್ಯೂಬ್ ವಿಡಿಯೋ ಮಾಡೋ ಟೈಮ್ನಾಗ ವ್ಲಾಗ್ಸ್ ಮಾಡೋ ಟೈಮ್ನಾಗ ನಾ ಮಡಿಕೇರಿಗೆ ಹೋಗಿದ್ರಿ. ಇಲ್ಲಿ ಊಟ ಮಾಡ್ಲಿಕ್ಕೆ ಹೊಂಟೇನಿ ದಾಸ್ ಹೋಗಿದಾಗ ಮಡಿಕೇರಿಗೆ ಹೋಗಿದ್ದ ಟೈಮ್ನಾಗ ಬಸ್ ಸ್ಟ್ಯಾಂಡ್ನಾಗ ವಿಡಿಯೋ ಮಾಡತ್ತೀರಿ. ಒಬ್ಬರು ಬಂದು ಅವ್ರು ಅಂದ್ರೆ ನೀವು ಉತ್ತರ ಕರ್ನಾಟಕದವರು ಆ ಕಡೆ ನೀವು ನೋಡಲ್ಲ ಪ್ಲೇಸ್ ಇಲ್ಲ, ಈ ಕಡೆ ಬಂದು ಹಾಳು ಮಾಡ್ತೀರಿ, ಆಗೋಗೋ ಮಾಡ್ತೀರಿ, ಆಗಲೇ ನಿಮ್ಮ ಉತ್ತರ ಕರ್ನಾಟಕ ನೋಡ್ಬೇಕು ನೀವು ಪ್ಲೇಸ್ಗಳು ಅಂತಂದ್ರೆ ನನಗೆ. ಸೊ ನಾ ಅಂದ ಅವೆಲ್ಲ ತೊಗೊಂಡು ನಿಮಗೇನು ಮಾಡೋದ್ರಿ, ಕರ್ನಾಟಕ ನಮ್ದು ಉತ್ತರ ಕರ್ನಾಟಕ ಒಂದು ಏನು ಸಪ್ರೇಟ್ ಮಾಡ್ಬೇಕಲ್ಲ ಅಂತೀರಿ ನೀವು ಹಿಂಗೆ ಅಂತಂದು. ಸೊ ಅದ್ರ ಸಂಬಂಧ ಅವರು ಕಿರಿಕಿರಿ ಆಯಿತು. ನಾವು ಒಂದು ಮಾತಂದಿದ್ರೊಳಗೆ ಸೊ ಉತ್ತರ ಕರ್ನಾಟಕದವರ ಮೇಲೆ ಮಡಿಕೇರಿಯವರಿಂದ ಹಲ್ಲೆ ಅಂತ ಹಿಂಗೆ ಸುಮ್ಮನೆ ಏನೋ ಅಂದ್ರಿ ಒಂದು ಅಂದೆ. ನಾವನಿಗೆ ಅಂದ್ರಿ ಹಿಂಗೆಲ್ಲ ಮಾಡೋದು ತಪ್ಪಪ್ಪ ನೀ ಅಂತಂದ್ರಿ. ಅವಲ್ಲೇ ಪೊಲೀಸ್ ಇದೇನು ರೀ ಬರೋದು, ಪೊಲೀಸ್ ಅಂದ್ರೆ ನಮ್ಗೆ ಏನೋ ನಾಟಕ ಮಾಡ್ಲತ್ತೇನೋ ಹಿಂಗೆ ಅಂತ ಅನ್ಸ್ಕೊಂಡು ಹೇಳೋಣನ್ರಿ. ಅವ್ರು ಹೇಳೋರು, ನೀವು ಉತ್ತರ ಕರ್ನಾಟಕದವ್ರು ಬಂದು ನೀವು ಇಲ್ಲಿ ಆಟ ಮಾಡ್ತೇವೆ, ನಾವು ಆಗಾಗ ಮಾಡಿಕೊಂಡು ನೀವು ಯಾರು ಕಲ್ಸರಿ ಇವೆಲ್ಲ ಹಿಂಗೆಲ್ಲ ಬಂದು ಇಲ್ಲಿ ಮಾಡೋದು ಸೀದಾ ಬಂದು ನೋಡಬೇಕು ನಿಮ್ಮ ಕಡೆ ಪ್ಲೇಸ್ ಇಲ್ಲ, ಇಲ್ಲಿ ಬಂದು ನೋಡ್ತೀರಿ ನೀವು, ಸುಮ್ಮನೆ ತಿಕ್ಕ ಮುಚ್ಕೊಂಡು ಹೋಗಬೇಕು ಅಂತಂದ್ರಿ ನಮಗೆ. ಅದು ಅಲ್ಲಿಗೆ ಬಿಟ್ಟಿಲ್ಲ ನನಗೆ ಅವರು. ಸೊ ನಾನು ನಮ್ಮ ದಿಲೀಪ ಹಂಗೆ ಆಕಾಶ್ ಅಂತಿದ್ದೇನೆ ರೀ. ಭಯ ಅಣ್ಣ ಊಟ ಇಲ್ಲ ರೀ ಅಣ್ಣ ಭಯ. ಆಕಾಶ್ ದಿಲೀಪ್ ಮೂವರು ಇದ್ದೇವ್ರಿ ನಾವು. ಪೊಲೀಸರು ಬಂದು ನಮಗೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ನಮ್ಮ ಉತ್ತರ ಕರ್ನಾಟಕದವ್ರು ಒಬ್ಬರು ಪೊಲೀಸ್ ಇದಾರೆ ಅಲ್ಲಿ. ಅವ್ರು ಅಂದರು ಇವ್ರು ಹಿಂಗೆ ಮಾಡ್ತಾರಪ್ಪ, ನೀ ಸುಮ್ಮನೆ ಯಾಕೆ ಅವ್ರು ಬಾಯಿ ಹಚ್ಚಲಕ್ಕೆ ಹೋಗಿದ್ದಿ ಅಂತಂದ್ರೆ ನನಗೆ ಅವ್ರು. ಸೊ ನಮ್ಮೇನು ಗೊತ್ತಪ್ಪ ಅವ್ರು ಹಂಗೆ ಮಾಡೋದು ಅಂದ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಮಗೆ ಮೊಳಕಾಲ ಮೇಲೆ ಕೂಡಿಸಿ ಸುಳೆ ಮಗನೇ ಬೋಳಿ ಮಗನೇ ಅಂತ ಬೈದು ನಮಗೆ ಅಷ್ಟೆಲ್ಲ ಬೈದಾದ್ಮೇಲೆ ನಮಗೆ ಅಂದರು ನೀವು ಯಾಕೆ ಬರ್ತೀರಿ ಇಲ್ಲಿಗೆ, ನೀವು ಆ ಕಡೆ ನೋಡ್ಲಿಕ್ಕಿಲ್ಲ ಜಾಗ, ಆ ಕಡೆ ಇರ್ಬೇಕು ನೀವು ಅಂತ ಒಂಥರ ಸಪ್ರೇಟಾಗಿ ಮಾತಾಡ್ರಿ ನಮಗೆ. ಸೊ ಅದಾಗಿದ್ಮೇಲೆ ನಾ ಭಾಳ ಅಂಜಿದ್ರಿ ಯಾಕಂದ್ರೆ ನನ್ನ ಜೊತೆ ಅವ್ರು ಇಬ್ಬರು ಇದ್ರಲ್ರಿ. ನಾ ಮಾಡಿದ್ದೇನೋ ಒಂದು ವೀಡಿಯೋ ಮಾಡೋ ಸಲುವಾಗಿ ಅವ್ರು ನನ್ನ ಸಂಬಂಧ ಅವ್ರ ಕಷ್ಟ ಅನುಭವಿಸ್ಲತ್ತಾರ ನನಗೊಂದು ದುಃಖ ಆಯಿತು. ಸೊ ಅದಾಗಿದ್ಮೇಲೆ ಪೊಲೀಸರು ಗೊತ್ತಿದ್ದೀರಲ್ರಿ ಮಾಮೂಲು, ಲಂಚ ಕೊಡೋದು ಮಹಾಪಾಪ ಅಂತ, ಲಂಚ ತೊಗೊಳೋದು ಮಹಾಪಾಪ ಅಂತ. ಸೊ ಕೊಟ್ಟಿದೆ ಅಂತ ಹೇಳಲ್ಲ, ನನಗೆ ಹೆಂಗೆ ಬಿಟ್ರೆ ನಿಮ್ಗೆ ಗೊತ್ತಿರ್ತದೆ. ನಮ್ಮಲ್ಲಿ ಇದ್ದಷ್ಟೆಲ್ಲ ಕೊಟ್ಟು ಬಂದಿರಿ ನಾವು ವಾಪಸ್. ಸೊ ದೊಡ್ಡ ಇನ್ಸಿಡೆಂಟ್ ನಮ್ಮ ಲೈಫ್ನಾಗ, ಅದಕ್ಕಿಂತ ಭಾಳ ಆಗ್ಯಾವ. ಬಟ್ ಇದು ಒಂದು ನಮ್ಮ ಹುಡುಗಿ ಹೆಸರು ಏನಂತ ಕೇಳಿರಿ, ನಮ್ಮ ಹುಡುಗಿ ಹೆಸರು ಶಂಕರಮ್ಮ. ವಿಡಿಯೋ ಕರೋ ಪಕಡೋ ಕೊಡು ಅಣ್ಣ. ನಮಸ್ಕಾರ ರೀ, ಈಗ ನೀವು ಬರಲಿದ್ರಲ್ಲ, ಆರಾಮಿದ್ರಿ? ಆರಾಮ್ ಇಲ್ಲೇ ಬಂದಿರಿ ಬರ್ಲಾಕೇನದ. ನಾವು ಒಂದಕ್ಕಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರೆ, ಇಲ್ಲಿ ರಿಹಾಬ್ ಸೆಂಟರ್ ನೋಡ್ರಿ ಬ್ರೇನವ ಇಲ್ಲಿ ಬಂದು ಬೆಳ್ಳಗಿರೋಡ್ರಿ. ಹಾಸ್ಪಿಟಲ್ ವಿಡಿಯೋ ಪಕೋಡೋ ಬಾಯ್ಯ ಕ್ಯಾಮ್ರಾಮನ್ ಆ ಜಾಪಿ ಏನಾರ. ಸೊ ನಿಮ್ಮ ಎಜುಕೇಶನ್ ಏನಂತ ಕೇಳಿದ್ರಿ, ನನ್ನ ಎಜುಕೇಶನ್ ಇಲ್ಲ ಬಾತ್ ಕರ್ರಿ ಫೋನ್ ಪೇ ವಿಡಿಯೋ ಅರೇ ವಿಡಿಯೋಗ್ರಾಫರ್ ನಮ್ದೇವ್ರಿ ಇವತ್ತು ಸಂಕೋಚ ಮಾಡ್ಕೊಳತ್ತಾರೆ. ಸೊ ನಂದು ಎಜುಕೇಶನ್ ಏನಂತ ಕೇಳಿದ್ರಿ, ನಂದು ಎಜುಕೇಶನ್ ಮತ್ತೆ ಡಿಗ್ರಿ ಉಸ್ಕಂದ್ರಿ ಐಸಾಗೋರ. ಎಜುಕೇಶನ್ ಏನಂತ ಕೇಳಿದ್ರಿ, ಆರಾಮಿದ್ದಕ್ಕೆ ನೀವು ಆರಾಮಿದ್ದೀರಿ? ನಮ್ಮ ಹುಡುಗರು ಬಂದಿರಿ. ನಂದು ಎಜುಕೇಶನ್ ಏನಾಗಂತ ಕೇಳಿದ್ರಿ, ನಾನು ನೋಡ್ರಿ ಎಜುಕೇಶನ್ ಭಾಳ ಮಾಡೀನಿ ರೀ. 10th ರಾತ್ರಿ ಬೆಳಗ್ಗೆ ನಾವು ಓದಿ 88% ತೆಗೆದೆ. ಅದಾಗಿದ್ಮೇಲೆ ಸೈನ್ಸ್ ಮಾಡ್ಬೇಕಂತ ಗುಲ್ಬರ್ಗ ನಳಂದದಾಗ ಹೋದೆ. ಕ್ಯಾಮ್ರಾ ಚಲೋ ಓಪ, ಬಟ್ ಅದು ಮಾಡೋಕ್ಕೆ ಸೆಟ್ ಆಗಿಲ್ಲ. ಒಬ್ಬರು ಡಿಪ್ಲೊಮಾ ಮಾಡತ್ತಂದ್ರು, ಇವ್ನು ಕೈದಾಗ ಕೊಡೋದಕ್ಕೆ ನಾನೇ ಹಿಡ್ಕೊಂಡು ಮಾಡ್ಕೊಂಡೆ. ಆದ್ಮೇಲೆ ಡಿಪ್ಲೊಮಾ ಮಾಡಿದ್ರಿ. ಡಿಪ್ಲೊಮಾ ಮಾಡಿದಾದ್ಮೇಲೆ ಮತ್ತು ಏನೋ ಸಾಧನೆ ಮಾಡ್ಬೇಕಂತ ಹೇಳ್ಕೊಂಡು ನಾ ಡಿಪ್ಲೊಮಾ 6 ತಿಂಗಳು ಕಲ್ತು ಪೇಪರ್ ಎಲ್ಲ ಹೋದು ನಂದು. ಅರೇ ಹಿಂಗೆ ಮಾಡೋ M1 M2 ಡಿಪ್ಲೊಮಾ ಪೇಪರ್ಸ್ ಹೋದವು. ಅದಾದ್ಮೇಲೆ ಆ್ಯಕ್ಟಿಂಗ್ ಕಲಿಬೇಕಂತ ಬೆಂಗಳೂರದ ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡ್ಬೇಕಂತ ಹೋದ್ರಿ. ಗೋಲ್ಡನ್ ಸ್ಟಾರ್ ಗಣೇಶ್ ಇವು ಚಲೋ ಮೊಬೈಲು ಗೋಲ್ಡನ್ ಸ್ಟಾರ್ ಗಣೇಶ್ ಕಲಿತು ಆ್ಯಕ್ಟಿಂಗ್ ಸ್ಕೂಲ್ನಾಗ. ಬಟ್ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಆಯಿತು, ನಂಗೆ ಏಜ್ನ ಇಶ್ಯೂ ಇತ್ತು, ಸಪೋರ್ಟ್ ಮಾಡಿಲ್ಲ ರೀ. ಅದ್ರ ಸಂಬಂಧ ಹೀರೋ ಆಗ್ಬೇಕಂತ ಹೋಗಿದ್ದು, ಆ್ಯಕ್ಟರ್ ಆಗ್ಬೇಕಂದ್ರೆ ಆಗಿಲ್ಲ. ಸುಮ್ಮನೆ 15 ದಿವಸದಾಗ ಒಂದು ತಿಂಗಳು ವಾಪಸ್ ಬಂದಿರಿ ನಮ್ಮ. ಸೊ ಅದಾಗಿದ್ಮೇಲೆ ಡೈರೆಕ್ಟ್ ಕಾಮರ್ಸ್ ಮಾಡಿ ಆಮೇಲೆ BCom ಮುಗಿಸ್ಕೊಂಡೇನಿ ರೀ ಈಗ. ಸೊ BSc ಟ್ರೈ ಮಾಡ್ದೆ, ಅದೂ ಆಗಿಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಮೈದಾಗ ಉಸಿರಿಲ್ದ ಅಪ್ಲೈ ಮಾಡತ್ತಾನ ರೀ ನಾವು. ಹೊಡಿ ಮಾರ್ರೆ. ಇನ್ನೊಬ್ಬರು ಕ್ವಶನ್ಸ್ ಕೇಳ್ಯಾರ, ಏನಪ್ಪ ಅಂದರೆ ಅವನ ಪಕ್ಷಿ ಅದ ಸೆಕ್ಸ್ ಮಾಡ್ಲಾರ್ದೇ ಸಂತಾನೋತ್ಪತ್ತಿ ಮಾಡುತ್ತ, ಯಾವ ಪಕ್ಷಿ ಅಂತ? ಯಾವ ಪಕ್ಷಿ? ಹಾಂ
కొట్ట భయ్యా కొట్టు చూపి అందరికి భక్త ఇంతే వస్తుంది ఇంతే ఇంతే వస్తుంది దాని తర్వాత రాదు ಅದು ಯಾವ ಪಕ್ಷಿ ಅಂತ ನಂಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ బాగా అంటించుకున్నావు తిలకం టెంపుల్లో వేసుకున్నావా నీ పేరు ಸರ್ ಹರೇ ಕೃಷ್ಣ ನನ್ನ ಲೈಫ್ನಾಗ ಬ್ಯಾಡ್ ಮೂಮೆಂಟ್ ಯಾವುದು ಅಂತ ಕೇಳ್ಯಾರ ನನ್ನ ಲೈಫ್ನಾಗ ಬ್ಯಾಡ್ ಮೂಮೆಂಟ್ ಯಾವುದಪ್ಪ ಅಂದ್ರೆ ನಮ್ಮ ಮಮ್ಮಿಗೆ ಹಿಂಗೆ ಆಗಿತ್ತು ಯಾಕಂದ್ರೆ ನನ್ನ ಜೀವ ಅಲ್ರಿ ನನ್ನ ಜೀವಕ್ಕೆ ಪ್ರಾಬ್ಲಮ್ ಆಗಿತ್ತು ಅದೇ ದೊಡ್ಡ ಬ್ಯಾಡ್ ಮೂಮೆಂಟ್ ನನಗೆ ಯೂಟ್ಯೂಬ್ಲಿಂದ ಮಂತ್ಲಿ ಇನ್ಕಮ್ ಎಷ್ಟು ಅಂತ ಕೇಳಿದಾರೆ ಬ್ರೋ 5 ವರ್ಷದ ಮಾಡ್ಲತ್ತು $1 ಬಂದಿಲ್ಲ ಸೊ ಅದೇನೋ ಒಂದು $100 ಬಂದವ $100-150 ಜವಾಗ ಜಮಾ ಆಗ್ಯಾವ ಸೊ ಇನ್ನು ಫ್ಯೂಚರ್ನಾಗ ಮಾಡಮ್ರಿ ಅರ್ನಿಂಗ್ ಮಾಡಮ್ ಭಾಳ ಒಬ್ರಿಗೆ ಕೇಳಿದಾರೆ ರೀ ನಿಮ್ಮ ರಿಲೇಟಿವ್ಸ್ ಯಾವಾಗ ನಿಮ್ಮ ಸಕ್ಸಸ್ ನೋಡಿ ಹೊರ್ಕೊಂಡಿದ್ರು ಅಂತ ಸಕ್ಸಸ್ ಆಗಿಲ್ಲ ಬ್ರೋ ನನ್ನ ಲೈಫ್ನಾಗ ಎಲ್ಲಿಂದ ನೋಡಿ ಹುರ್ಕೋತಾರೆ ಹೇಳ್ರಿ ನನ್ನ ಲೈಫ್ನಾಗ ಸಕ್ಸಸ್ ಅಂಬೋದೇ ಕಂಡಿಲ್ಲ ನಾ ಭಾಳ ದೂರ ಅದ ಹುರ್ಕೊಂಬಂದು ಬಟ್ ಹೊರಿಸ್ತೀನಿ ರೀ ಪಕ್ಕ ಅವ್ರಿಗೆ ಹೊರಿಸ್ತೀನಿ ಪಕ್ಕ ನೀವು ಯಾರಿಗಾದರೂ ಲವ್ ಮಾಡಿದ್ದೀರಾ ಅಂತ ಕೇಳಿದಿರಿ ರೀ ಬಟ್ ನಾ ಮಾಡೀನಿ ರೀ ಭಾಳ ಜನಕ್ಕೆ ಮಾಡೀನಿ ಬಟ್ ಮನಸ್ಫೂರ್ತಿಯಾಗಿ ಮಾಡಿರೋದು ಒಬ್ಬರಿಗೆ ಇಟ್ಬಿಟ್ರಿ ಕಾಲಾಗಿ ಇಟ್ಬಿಟ್ರೆ ನಾವು ಈ ಜನ ಎಲ್ಲ ಊಟ ಮಾಡ್ಲಾಕ ಕುಂತಾರೆ ರೀ ಉಸ್ಕೊಂಡಾಗ ಸೊ ನಾವು ಊಟ ಮಾಡ್ಲಾಕ ಕುಂತೀವಿ ಈಗ ಸ್ಟಾರ್ಟ್ ಆಗೋದು ಊಟ ಮಾಡಿ ಹೋಗ್ಬೇಕ್ರಿ ಸೊ ಹರೇ ಕೃಷ್ಣ हरे कृष्ण बोलिए एक बार बोल रहे मैं मन में बोल रहे मैं आज से आज आपका बड़ा भक्त नहीं है ना मैं छोटा ಫೋನ್ ಮೇ ದಿಖಾನೆ ಕೇಳಿ ನೈ ಬೋಲ್ತೇವೆ ಮನ್ ಮೇ ಬೋಲೆಂಗೆ ಇವಾಗ ಸಾರಿ ವಿಡಿಯೋ ತೋರಿಸಲ್ರಿ ಅವರು ಶ್ರೀಲ ಪ್ರಭುಪಾದ ನೋಡ್ಯಾರಂತ ಅವರು 40 years ಬ್ಯಾಕ್ ಕರೆನೋ ಸುಳ್ಳು ಬಟ್ ನೋಡ್ಯಾರಂತೆ ಸೊ ಏನಾದರೂ ಹೇಳ್ರಿ ಪ್ರಚಾರ ನಿಮ್ಮದು ಸನಾತನ ಧರ್ಮದ ಬಗ್ಗೆ ಅಂದ್ರೆ ಹೇಳಲ್ಲ ಒಟ್ಟು ಅಂತಾರ್ರಿ ಅವ್ರು ಮನಸ್ಸಿನಾಗ ಇಟ್ಕೊಂಡ್ರೆ ಪ್ರಚಾರ ಹೆಂಗಾಗತ್ತೆ ಹೇಳ್ರಿ ಧರ್ಮ ಪ್ರಚಾರ ಆಗಲ್ಲ ಸೊ ನೀವು ಪ್ರಚಾರ ಮಾಡಬೇಕು ಅವಾಗಿನ ಸನಾತನ ಧರ್ಮ ಬೆಳೀತ್ರಿ ಊಟ ಕೊಟ್ಟರು ನೋಡ್ರಿ ಊಟ ಮುಗಿಸ್ಕೊಂಡು ಮತ್ತೆ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ ರೀ ನಾನು ಇವತ್ತು ಹೊಟ್ಟೆ ತುಂಬಲತ್ತವ ರೀ ಅಂಥವ್ರದಾರೆ ನಮ್ದು ಹೊಟ್ಟೆ ತುಂಬಲತ್ತವ ಸೊ ಆದಷ್ಟು ಭಾಳ ಕ್ವಶನ್ಸ್ ಬಂದವ್ರಿ ಬಟ್ ಇಂತಿಷ್ಟಕ್ಕೆ ಆನ್ಸರ್ ಮಾಡಕ್ಕೆ ಆಗ್ಯದ ಯಾಕಂದ್ರೆ ಭಾಳ ವಿಡಿಯೋ ಲೆಂತ್ ಆಗುತ್ತೆ ಪಾರ್ಟ್ 2 ಬರುತ್ತೆ ಪಾರ್ಟ್ 2ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮದು ನಿಮ್ಮದು ಬಾಂಡಿಂಗ್ ಸರಿಯಾಗಲಿ ನನ್ನ ಮೇಲೆ ನಿಮಗೆ ಲವ್ ಜಾಸ್ತಿ ಆಗಲಿ ನನ್ನ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಾಗಲಿ ಅಂತ ತಿಳ್ಕೊಂಡು ಇದು ಹೇಳೋದು ಉದ್ದೇಶ ಸೊ ಇನ್ನೂ ಒಂದು ಲಾಸ್ಟ್ ಕ್ವಶನ್ ಒಂದು ಕೇಳಿರಿ ನಿನ್ನ ಲವ್ ಬಗ್ಗೆ ಹೇಳು ಅಂತ ಹೇಳಿರಿ ನಮ್ಮ ಹುಡುಗಿಗೆ ಯಾವ ಟೈಮ್ನಾಗ ಅಂದ್ರೆ 10th ಇದ್ದಿದ್ರಿ ನಾ ಅವಾಗ ಆ ಟೈಮಿನಾಗ $2 ಕೋಡ್ಬೇಳೆ ತಿಲ್ಲಕ್ಕೆ ನಾ ಅಷ್ಟು ಲೆಕ್ಕ ಹಾಕ್ತಿದ್ದೆ ಲೈಕ್ ಚಕ್ಲಿ ಇಂಥವು ತಿಲ್ಲಕ್ಕೆ ಲೆಕ್ಕ $2 ಸೊ ಅಂಥ ಟೈಮ್ನಾಗ ನಮ್ದು ಯಾರ್ದೋ ಗಾಡಿ ಇಸ್ಕೊಂಡು ಅದರೊಳಗೆ $200 ಎಣ್ಣೆ ಹಾಕಿಸ್ಕೊಂಡು $200 ಎಣ್ಣೆ ಹಾಕಿಸ್ಕೊಂಡು ನಮ್ಮ ಹುಡುಗಿ ನೋಡಕ್ಕೆ ಹೋಗ್ತಿದ್ರಿ ಖಾಲಿ ನೋಡೋಕ್ಕಷ್ಟೇ ಅವಳಿಗೆ ಸ್ಪರ್ಶ ಮಾಡ್ತಿಲ್ಲ ಟಚ್ ಮಾಡ್ತಿಲ್ಲ ನಾ ಏನು ಮಾಡ್ತಿಲ್ಲ ಯಾಕಂದ್ರೆ ನನಗೆ ಅವಳು ಲವ್ ಮಾಡ್ತಾನೆ ಇರಲಿಲ್ಲ ಬಟ್ ಅವಾಗೇನೋ ಮಾಡ್ತಿದ್ದೀಳೇನೋ ನಾ ಟ್ರೈ ಮಾಡಿದ್ದಿದ್ದೆ ಅಂತಂದ್ರೆ ಬಟ್ ಹೇಳ್ಕೊಂಡಿಲ್ಲ ರೀ ನಾ ಯಾವಾಗ ಹೇಳ್ಕೊಂಡು 4-5 ವರ್ಷ ಆಗಿದ್ಮೇಲೆ ಹೇಳ್ಕೊಂಡ್ರಿ ಅವಾಗ ಅಂದಳು ಹಾಟೇನಿ ನಾನು ಚಪ್ಪಲಿ ಕೆಳಗೆ ಅಂತ ಹೇಳ್ರಿ ಬಟ್ ಆದ್ರೂ ಹೇಳೋಕ್ಕಾಗಲ್ಲ ನನ್ನ ಪರ್ಸ್ನಾಗ ನಾನು ಸಿಗ್ನೇಚರ್ದಾಗ ಎಲ್ಲರೂ ಹಾಕಿನ ಹೆಸರು ಅದ ಆ ಟೈಮಾಗ $200 ಎಣ್ಣೆ ಹಾಕಿಸ್ಕೊಂಡು ನಾ ಆಕಿಗೆ ನೋಡೋಕ್ಕೆ ಹೋಗ್ತಿದ್ರಿ 10ನೇ ಇದ್ದಾಗ ಸೊ ಇಲ್ಲಿವರೆಗೂ ಭಾಳ ಸಲ ಹೋಗಿನಿ ರೀ ಭಾಳ ಖರ್ಚು ಆಗ್ಯದ ಸೊ ಇದು ಹಿಂಗೆ ಮಾಡಿ ನೋಡ್ರಿ ಅಂದರೆ ಇಂಥ ಭಾಳ ಇನ್ಸಿಡೆಂಟ್ಗಳವ ಸೊ ನಾನು ಲವ್ ಸ್ಟೋರಿ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡೋದೇ ಕಾಮ ಅದ ರೀ ಸೊ ಉಳಿದಿದ್ದು ಕ್ವಶನ್ಸ್ಗಳಿಗೆ ಆನ್ಸರ್ ಎಲ್ಲ ನೆಕ್ಸ್ಟ್ ಬ್ಲಾಗ್ದಾಗ ಬರುತ್ತದೆ ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಅದೇ ಮಾಡೋಕೆ ಹೋಗ್ಬಿಟ್ರೆ ಲೈಫ್ದಾಗ ಭಾಳ ಮಾಡವು ಸೊ ನೀವು ಲೈಫ್ನ ಭಾಳ ಅಚೀವ್ಮೆಂಟ್ ಮಾಡಬೇಕು ಸೊ ಹಿಂಗೆ ಇಂಥವ್ರು ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕು ನೀವು ಬ್ಲಾಗ್ದಾಗ ಇಂಥವು ಎಲ್ಲ ಡೇರಿಂಗ್ ಎಲ್ಲಿಂದ ಬರ್ತೀರಿ ಅಂತ ಕೇಳ್ತಿರಲ್ಲ ಸೊ ಅದು ಹುಟ್ಟು ಗುಣದ ರೀ ಅದು ಒಂದಿನ ಬೆಂಚ್ ಕಾರ್ ತೊಗೊಂಡು ರ್ಯಾಂಡಮ್ ಆಗಿ ನಮ್ಮ ಊರದಾಗ ಯಾರ್ಯಾರೋ ಮುದುಕೇರಿಗೆ ಕೂಡಿಸ್ಕೊಂಡು ಊರೆಲ್ಲ ಸುತ್ತ ಹಾಕಿಸಿ ಒಂಥರ ಹವಾ ಮಾಡ್ಬೇಕಂತ ಪ್ಲ್ಯಾನ್ ಅದ ರೀ ಅಲ್ಲೊಂದು ಬೆಂಚ್ ಗಲ್ಲಿಗೆ ನಮ್ಮ ಊರಾಗ ಸ್ವಿಫ್ಟ್ 2-wheeler ನಿಂದ್ರೆ ಇಲ್ಲಿ ಬೆಂಚ್ ನಿಂದಿರ್ತಾವ್ರಿ ನನ್ನ ಇಫ್ ಯು ಗೈಸ್ ಲೈಕ್ ವಿಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ ಐಕಾನ್ ಟು ಸಿ ಮೈ ನೆಕ್ಸ್ಟ್ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಇರೋದ ಮಗ ಸೊ ಬಿ ಇನ್ ಟಚ್ ವಿತ್ ಯು ಗೈಸ್ ಮಮ್ಮಿಗೆ ಇಷ್ಟು ಲವ್ ಮಾಡ್ತೀನಂತ ನಂಗೆ ಈಗ ಗೊತ್ತಾಗಿದೆ ನಮ್ಮ ಆರಾಮಿಲ್ದ ಅವಾಗೂ ಭಾಳ ಲವ್ ಮಾಡ್ತಿದ್ದೆ ಬಟ್ ಇವಾಗ ಜಾಸ್ತಿ ಗೊತ್ತಿಲ್ಲ ನೀನು